ಏನೇ ದುರ್ಗಮ್ಮ, ಊಟ ಮಾಡ್ದ? ಎಲ್ಗೂ ಹೋಗಿಲ್ವೇನ್ ಕೂಲಿನ? ಆಗ್ದಿದ್ರು ಮಾತಾಡ್ಸಕ್ ಬತ್ತಾಳೆ ಇಲ್ಲ ಸ್ಮಕ್ಕ, ಸುಮ್ಮನ ಮುಚ್ಕೊಂಡು ಹೋಗ್ಬೇಕು. ನನ್ನ ಮಗುಗೆ ತಲೆ ಕೆಡಿಸಿ ಮದ್ವೆ ಮಾಡಿರಲ್ಲ ಅಲ್ದೇನೆ ಏನೋ ಆಗಿಲ್ವೇನೋ ಅಮ್ಮಗೆ ಮಾತಾಡ್ಸಕ್ ಬತ್ತಾಳೆ ಇಲ್ಲಿ. ಯಾಕೆ ದುರ್ಗಮ್ಮ ಮಾತಾಡ್ಸಿರೆ ಅಂತಿರಿ ಕೆಂಪಿಯ? ಅಯ್ಯೋ ಬಿಡು, ನಾನೇನೇನು ಏನು ಹಾಳು ಮಾಡೋ ಅಂತ ಕೆಲಸ ಏನು ಮಾಡಿಲ್ಲ. ಏನೋ ನಿನ್ ಮಗನೂ ಒಪ್ಪಿದ್ದ, ಆ ಹುಡುಗಿನೂ ಒಪ್ಪಿದ್ಲು, ಅವ್ರ ಮನೆಯವರು ಒಪ್ಪಿದ್ರು, ಅದಕ್ಕೆ ಮದ್ವೆ ಮಾಡಿಸ್ತೆ ಅಷ್ಟೇನೆ. ನಾನೇನ್ ಬಲವಂತದಿಂದ ಮಾಡ್ಸಿಲ್ಲ. ಮುಂದೆ ನೋಡ್ತಾ ಇರು, ನಾನ್ ಮಾಡ್ಸಿರೋದೇ ನಿನ್ಗೆ ಒಳ್ಳೇದು ಅಂತ ಅನ್ಸುತ್ತೆ. ಸುಮ್ನೆ ಆಟ ಬಿಟ್ಟು ಸೊಸೆ ಅಂತ ಒಪ್ಕೊಂಡು ಚೆನ್ನಾಗಿ ಸೇವೆ ಮಾಡಿಸ್ಕೊಂಬದ ನೋಡು. ಹಿಂಗ ಆಟ ಮಾಡಿದ್ರೆ ಯಾರು ಸಂತೋಷವಾಗಿರಕ್ಕಾಗಲ್ಲ. ನೀನ್ ನನಗ್ ಬುದ್ಧಿ ಹೇಳ್ಬೇಡ ಕಣೆ ಲಕ್ಷ್ಮಕ್ಕ, ನನಗೂ ಗೊತ್ತೈತಿ ನಿನ್ಗಿನ್ನ ಜಾಸ್ತಿ ವಯಸ್ಸಾಗೈತಿ, ನನಗೆ ಅನುಭವನು ಚೆನ್ನಾಗಿ ಐತಿ. ನಿನ್ನ ಹತ್ರ ಬುದ್ಧಿ ಹೇಳ್ಸ್ಕೊಂಬಷ್ಟು ದಡ್ಡಿ ನಾನಂತೂ ಅಲ್ಲ. ಸುಮ್ನೆ ಹೋಗು ಮುಚ್ಕೊಂಡು. ಆಯ್ತಮ್ಮ ಹೋಗ್ತೀನಿ, ಮುಚ್ಕೊಂಡೆ ಹೋಗ್ತೀನಿ. ನೀನ್ ಯಾಕಂಗ ಹಾರಾಡ್ತಾ ಇದ್ಯಾ? ಅಯ್ಯ ಬಿಡು, ಏನೋ ಚೆನ್ನಾಗಿರು ಅಂತ ನಾನು ಹೇಳಿದ್ರೆ ನೀನ್ ನನ್ ಮೇಲೆ ರೇಗಾಡ್ತೀಯಮ್ಮ. ಮತ್ ಸುಮ್ನೆ ಹೋಗು, ಮಾತಾಡ್ತೀನಿ. ಸುಮ್ನೆ ನನಗೆ ಸಿಟ್ಟು ತರಿಸ್ಬೇಡ ಲಕ್ಷ್ಮಕ್ಕ. ತವ್ರ ಮನೆಗೆ ಹೋಗಿದ್ರೇನೋ ನಿನ್ ಮಗನು ಸೊಸೆನು ಬಂದ್ರೆ ನಾಳೆನೆ? ಯಾವ ಮಗ ಯಾವ ಸೊಸೆ ಯಾರು ಇಲ್ಲ ನನಗೆ. ಎಲ್ಗೋದ್ರ ಏನೋ ನನಗೇನ್ ಗೊತ್ತು, ನನ್ನ ಯಾಕೆ ಕೇಳ್ತಾ ಇದ್ಯಾ? ಹೋಗಿ ಹುಡಿಕೊಂಡು. ಆಯ್ತು ಬಿಡಮ್ಮ, ಹೋಗ್ತೀನಿ ಬಿಡು. ಅಯ್ಯ ನೀನಂತೂ ಸ್ವಲ್ಪ ಸಮಾಧಾನದಿಂದ ಮಾತಾಡೋಣಮ್ಮಂಗೆ ಇಲ್ಲ. ಹಂಗೇನೆ ಸಿಟ್ಟು ಸಿಟ್ಟು ಆಗಿದ್ದೆಲ್ಲ ಆಗೋಯ್ತು ಬಿಡು. ಮರ್ತು ಚೆನ್ನಾಗಿರೋದು ನೋಡು, ನಿನಗೆ ಒಳ್ಳೇದು. ನನಗೆ ಚೆನ್ನಾಗಿರೋದು ಗೊತ್ತೈತೆ, ನೀನು ಹೋಗಮ್ಮ. ಆಗಳೇ ನೆನೆಸ್ಕೊಂತಿದ್ದಂಗೆ ನಿನ್ ಮಗನ ಸೊಸೆನು ಬಂದೇ ಬಿಟ್ರು. ಬರ್ರಪ್ಪ ಬರ್ರಿ, ನೀವ್ ಅಮ್ಮಯ್ಯ ನೀವ್ ಯಾವಾಗ ಬರ್ತಿರೋ ಅಂತ ಕಾಯ್ಕೊಂಡ್ ನಿಂತವಳೆ ಇಲ್ಲೇನೆ ಬಾಗ್ಲಾಗೇನೆ. ಬಾರಿ ಸೀತಾ, ನಿಮ್ಮ ಅತ್ತೆ ಸೊಸೆ ಬರ್ಲಿಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಹೌದೇನಮ್ಮ, ನಾವ್ ಯಾವಾಗ ಬರ್ತೀವೋ ಅಂತ ಕಾಯ್ತಾ ಇದ್ದ, ನಮಗೋಸ್ಕರ ಇಲ್ಲೇ ನಿಂತ್ಕೊಂಡು ನೋಡ್ತಿದ್ದ. ಅತ್ತೆ ನನಗಂತೂ ತುಂಬಾ ಸಂತೋಷ ಆಯ್ತು, ನೀವು ನಾವ್ ಯಾವಾಗ ಬರ್ತಿರೋ ಅಂತ ಕಾಯ್ತಾ ನಿಂತಿದ್ದೀರಿ ಅಂತ ಕೇಳಿ. ಅತ್ತೆ ಮಾವ ಎಲ್ಲೋದ್ರು? ಕಾಯ್ತಾ ಇರ್ತೀನಿ. ಏನಂಗೆ ಇವ್ರು ದೊಡ್ಡ ಅಧಿಕಾರಿಗಳು ನೋಡು, ಇವರಿಬ್ರು ಬರ್ತಾರೆ ಅಂತ ಕಾಯ್ತಾ ಇರ್ತೀನಂತೆ. ಇವಳು ಮಾತು ಕಟ್ಕೊಂಡು ನೀವು ಅಲ್ಕಿಸಿಬೇಡ್ರಿ. ನಾನೇನೇನು ನೀವು ಬರ್ಲಿ ಅಂತ ಕಾಯ್ತಾ ಇರ್ಲಿಲ್ಲ. ನಿಮ್ಮ ಅಪ್ಪಯ್ಯ ಎಲ್ಲ ಹೊಲ್ತಕ್ಕೆ ಹೋಗಿತ್ತು, ಅದಕ್ಕೆ ಬರ್ಲಿಲ್ವಲ್ಲ ಅಂತ ನೋಡ್ತಿದ್ದೆ ಅಷ್ಟೇನೆ. ನಿಮ್ಮನ್ನ ಯಾಕೆ ಕಾಯನ? ನಿಮ್ಗೂ ನಮಗೂ ನನಗೂ ಯಾವ ಸಂಬಂಧನೂ ಇಲ್ವಲ್ಲ. ಹಂಗಿದ್ಮೇಲೆ ನಾನು ಯಾಕೆ ನಿಮ್ಮನ್ನ ಕಾಯನ? ಸುಮ್ಮನೆ ಹೋಗ್ರಿ, ನಿಮ್ಮ ಕೆಲಸ ನೀವು ನಾನು ನೋಡ್ಕೊಂಡು. ಹೌದಾ, ನಾನು ಲಸ್ಮಕ್ಕ ಹೇಳಿದ್ ಕೇಳಿ ತುಂಬ ಸಂತೋಷ ಪಟ್ಟಿದ್ದೆ. ನಮ್ಮಮ್ಮ ಹೆಂಗೋ ಸಮಾಧಾನ ಆಗೈತಲ್ಲ, ಖುಷಿಯಾಗೈತಲ್ಲ ನಮ್ಮಿಬ್ರು ನೋಡಿ ಅಂತನ. ಏನಮ್ಮ ನೀನು ಇನ್ನೂ ಬೇಜಾರು ಹೋಗಿಲ್ವಾ ನಿನಗೆ? ಅದು ಸಾಯತಕ್ಕ ಹೋಗಲ್ಲ ಕಣು. ಹೋಗು, ನೀನು ಮಾಡಿರೋದು ಅಂತ ದ್ರೋಹ ನನಗೆ. ಓಹೋ ಹೋಗಲ್ವಂತೆ, ಹೋಗಲ್ಲ. ಅದೇನೇ ನೀನು ಸಾಮಾನ್ಯದ್ದೇನೋ? ನಾವು ಎಷ್ಟು ಆಸೆ ಕನಸು ಇಟ್ಕೊಂಡಿದ್ವಿ, ಆದರೆ ಎಲ್ಲ ಮಣಪಾಲ್ ಮಾಡಿ ಓಹೋ ಇನ್ನ ಮರ್ತಿಲ್ಲ ಅಂತ ಕೇಳ್ತಾನೆ. ಅದು ಮರಿ ಅಂತ ಅಲ್ಲ ನೀನು ಮಾಡಿರೋದು. ಅಯ್ಯೋ ಅತ್ತೆ, ಏನೇ ಆಗ್ಲಿ ಹೇಳು, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ದೇವ್ರ ದಯ ಇರ್ಲಿ ಅಂತ ಅನ್ಕೊಂಡು ಎಲ್ಲನ ಒಪ್ಕೋಬೇಕು ಅಷ್ಟೇ ಅತ್ತೆ. ಅವಾಗ್ಲೇನೆ ನಾವು ನೀವು ಎಲ್ರೂ ಸುಖವಾಗಿರೋದು. ಅತ್ತೆ ಸರಿ, ಏನೇನು ಪಾತ್ರೆ ಸಾಮಾನು ಬೆಳಗ್ಬೇಕಾ, ಮೊಸರು ಇದಾವ, ಬಟ್ಟೆ ಒಗಿಬೇಕಾ ಅಥವಾ ನೆಲ ಒರೆಸ್ಬೇಕಾ, ಏನ್ ಕೆಲಸ ಹೇಳಿ, ನಾನೆಲ್ಲ ಮಾಡ್ಕೊಂಬರ್ತೀನಿ. ನಾನೇನು ಇವಾಗಿನ ಊರಿಂದ ಬಂದಿದ್ದೀನಿ ಅಂತ ನೀವೇನು ಬೇಜಾರೇ ಮಾಡ್ಕೋಬೇಡಿ. ಏನ್ ಕೆಲಸ ಇದ್ರು ನನ್ಗೆ ಹೇಳಿ, ನಾನ್ ಮಾಡ್ತೀನಿ. ನೀವು ಆರಾಮ ಕೂತ್ಕೊಂಡಿರಿ. ಇಂಥ ಬೆಣ್ಣೆ ಮಾತಿಗೆಲ್ಲ ಮರಳಾಗ್ಬಿಡ್ತೀನಿ ಅನ್ಕೊಂಡಿದ್ದೀಯೇನೆ? ಹೋಗು ಹೋಗು. ನೀನೆಲ್ಲ ಮಾಡ್ತೀನಿ, ಮಹಾರಾಣಿ ತರ ಕುಕ್ಕೊಂಡಿರು ಅಂತ ಅಂದ ತಕ್ಷಣ ನಿನ್ನ ಸೊಸೆ ಅಂತ ಒಪ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ದೀಯೇನು? ಎಂತಗೂ ಇಲ್ಲ ಅದು. ಅತ್ತೆ ನೀವು ಒಪ್ಕೊಳ್ಳಿ ಬಿಡಿ, ನಾನಂತೂ ನಿಮ್ ಸೊಸೆ, ನೀವೇ ನಮ್ಮ ಅತ್ತೆ ಅಂತನ ನಾನು ಮನಸ್ಫೂರ್ತಿಯಾಗಿನ ಒಪ್ಕೊಂಡ್ಬಿಟ್ಟಿದ್ದೀನಿ. ಇನ್ಮೇಲೆ ನಿಮ್ ಸೇವೆನೇ ನನ್ನ ಗುರಿ. ಅಯ್ಯೋ ದೇವ್ರಿ, ನಾನು ಬೈದ್ರು ನಗ್ತಾ ಇದೆಯಲ್ಲೇ, ನಿನಗೇನು ಅನ್ಸಲ್ವಾ? ನಾನು ಹೇಳ್ತಾ ಇದ್ದೀನಿ, ನೀನ್ ನನ್ನ ಸೊಸೆನೇ ಅಲ್ಲ ಅಂತನ ಇನ್ನ ನನ್ನ ಅತ್ತೆ ಅಂತ ಒಪ್ಕೊಂಡಿದ್ದೀನಿ, ನಿನ್ ಸೇವೆನೇ ನನ್ನ ಗುರಿ ಅಂತ ಹೇಳ್ತಾ ಇದೆಯಲ್ಲ. ಅಯ್ಯ ನಿನ್ಗೇನು ಅನ್ಸಲ್ವಾ ನಾನು ಬೈದ್ರೆ? ನಗ್ತಾ ಇದೆಯಲ್ಲ. ನನಗೇನು ಬೇಜಾರಿಲ್ಲ ಅತ್ತೆ, ನೀವು ಖುಷಿಯಾಗಿರ್ಬೇಕು, ಅದೇ ನನಗೆ ಬೇಕಾಗಿರೋದು. ರೀ ನಡೀರಿ, ಬೇಗ 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 ಎಲ್ಲ ಕಸ ಹೊಡೆದು ನೆಲ ಒರೆಸಿ ಏನಾದ್ರೂ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ ನಿಮ್ಗೂ ಅತ್ತೆಗೂ. ಕುಡಿದ್ಬಿಟ್ಟು ನೀವು ಕೆಲ್ಸಕ್ಕೆ ಹೋಗುವಂತೆ ನಡೀರಿ. ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು, ಇವತ್ತು ಹೋಗಿ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ನಡೀರಿ. ಲಕ್ಷ್ಮಕ್ಕಯ್ಯ ಬಾ, ನೀನು ಕಾಫಿ ಕಾಸ್ತೀನಿ, ಕುಡ್ದು ಹೋಗುವಂತೆ. ಅಯ್ಯೋ ನೀನ್ ಕಾಫಿ ಕಾಸ್ತಿ ಅಂದ್ರೆ ನಾನ್ ಕುಡಿಯಕ್ ಬರ್ದಂಗಿರ್ತೀನ ಸೀತಾ. ನಡಿ ನಡಿ, ಬಾರಿ ದುರ್ಗಮ್ಮ ಕಾಫಿ ಕಾಸ್ತಾವಂತೆ ನಿಮ್ ಸೊಸೆ. ಬಾ ಕುಡಿದ್ಬಿಟ್ಟು ಅದು ಎಲ್ಲಿಗೆ ಹೋಗೋದು ಹೋಗುವಂತೆ. ನನಗ್ ಬೇಡಮ್ಮ, ನೀವ್ ಹೋಗಿ ಕುಡಿಯೋಗು. ಅವಳು ಮಾಡಿರೋ ಕಾಫಿನ ಯಾರು ಕುಡಿತಾರೆ ಹೇಳು? ಅತ್ತೆ ನಾವು ಮಾಡಿರೋ ಕಾಫಿನ ಒಂದ್ಸಲ ಕುಡ್ದು ನೋಡ್ರಿ, ಇನ್ನ ಜೀವನ ಪೂರ್ತಿ ನಾನ್ ಮಾಡಿರೋ ಕಾಫಿಗೆ ಮುಂದೆ ಇನ್ಯಾವ ಕಾಫಿನೂ ನಿಮ್ಗೆ ರುಚಿನೇ ಸಿಗಲ್ಲ. ಆ ತರ ಮಾಡ್ತೀನಿ ನಾನು.
ಬೇಕಂದ್ರೆ ಇವ್ರನ್ನ ಕೇಳ್ರಿ. ಹೌದಮ್ಮ, ಸೀತಾ ತುಂಬ ಚೆನ್ನಾಗಿ ಕಾಪಿ ಕಾಸ್ತಾಳೆ, ತುಂಬ ರುಚಿಯಾಗಿರುತ್ತೆ. ನಡಿಯಮ್ಮ ಕುಡಿಯೋಣ. ಇವಳು ಕಾಪಿ ಕಾಸ್ತಾಳೆ ಅಂತ ಹೇಳಿ ನಾನು ಕುಡಿಯಕ್ಕೆ ಕಾತ್ಕೊಂಡು ಕೂಕಬೇಕಾ? ಹೋಗು ಕೆಲ್ಸಕ್ಕೆ ಹೋಗೋದು ನೋಡು. ದುಡು ಬರೀ ಹೆಂಡತಿ ಜೊತೆ ಸುತ್ತಾಡಿದ್ರೆ ಏನು ಬರಲ್ಲ, ದುಡಿಬೇಕು. ಎಷ್ಟು ದಿನ ಆಯ್ತು ನೀನ್ ರಜಾ ಹಾಕಿ? ಅಲ್ಲಿ ಕೆಲಸ ಸೇರ್ಸ್ಕೊಂತಾರ ಅಂತ ಹೇಳಿ ಮೊದ್ಲೋಗಿ ವಿಚಾರಿಸು. ಸರಿ ಅಮ್ಮ, ನಾಳೆನೇ ಹೋಗ್ತೀನಿ ಕೆಲಸಕ್ಕೆ. ನಡಿ ಲಸ್ಮಕ್ಕಯ್ಯ, ಕಾಪಿ ಕಾಸ್ತಾಳೆ, ಕುಡ್ದು ಹೋಗುವಂತೆ. ಸರಿ, ನಾನು ಬಟ್ಟೆ ಬಿಚ್ಚಾಕಿ ಬೇರೆ ಇಕ್ಕ ಬರ್ತೀನಿ. ಕಾಪಿ ಕಾಸು ಸೀತಾ. ಸರಿ ಆಯ್ತು, ಹೋಗ್ರಿ. ಕೂತ್ಕೊಳ್ಳ ಲಸ್ಮಕ್ಕಯ್ಯ, ಕಾಪಿ ಕಾಸ್ತೀನಿ. ಆಯ್ತಾಯ್ತು, ಕಾಸಿವಂತೆ. ಏನ್ ಸೀತಾ? ಅಲ್ಲ, ನಿಮ್ಮ ಅತ್ತೆ ಬೈದಿದ್ಕೆ ನೀನು ಬೇಜಾರು ಮಾಡ್ಕೊಂತೀಯೇನೋ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದೀಯಾ? ಏನ್ ಮಾಡೋದು ಹೇಳು, ನಮ್ಮಮ್ಮ ಹೇಳೈತೆ ನಿಮ್ಮ ಅತ್ತೆಗೆ ಇಷ್ಟ ಇಲ್ದೇ ಇರೋ ಮದ್ವೆ. ನಿಮ್ಮ ಅತ್ತೆ ನಾವು ಒಪ್ಸೋವರೆಗೂ ನಿಮ್ಮ ಅತ್ತೆ ಏನೇ ಬೈದ್ರು ನೀನ್ ಸಿಟ್ ಮಾಡ್ಕೋಬೇಡ, ನಗ್ನಗ್ತಾನ ಎಲ್ಲ ಕೆಲಸನೂ ಮಾಡ್ಬೇಕು. ನಿಮ್ಮ ಅತ್ತೆನ ನಿನ್ ಕಡೆ ಮಾಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತಾನ ನಮ್ಮಮ್ಮ ಹೇಳ್ ಕಳ್ಸೈತೆ ಕಣ್ ಲಕ್ಷ್ಮಕ್ಕಯ್ಯ. ಅದಕ್ಕೇನೆ ನಮ್ಮ ಅತ್ತೆ ಸಿಟ್ ಮಾಡ್ಕೊಂಡಿರೋದ್ರಾಗೂ ನ್ಯಾಯ ಐತೆ ಅಲ್ವಾ? ಇರೋ ನಮ್ಮ ಮಗನ್ನ ಮದ್ವೆ ನೋಡಕ್ ಆಗ್ಲಿಲ್ಲ ಅಂತ ಅವ್ರಿಗೂ ಬೇಜಾರಲ್ವಾ? ಅದಕ್ಕೇನೆ ನಾನ್ ಬೇಜಾರ್ ಮಾಡ್ಕೊಂಡ್ರೆ ಏನು ಆಗಲ್ಲ. ಅದಕ್ಕೆ ಅವ್ರೆಷ್ಟೇ ಬೈದ್ರು ಬೇಜಾರ್ ಮಾಡ್ಕೊಂಡು ನಂಗೆ ಕೆಲಸ ಮಾಡ್ಕೊಂಡು ಹೋಗು ಅಂತ ನಮ್ಮಮ್ಮ ಹೇಳ್ ಕಳ್ಸೈತೆ ಊರಿಂದ ಬರ್ಬೇಕಾದ್ರೆ. ಅದಕ್ಕೆ ಓ ಹಂಗ. ಅಯ್ಯೋ, ನನಗೆ ಈಗ ಅರ್ಥ ಆಯ್ತು ಇದ್ಯಾಕೆ ಸೀತಾ ಹಿಂಗ್ ನಗ್ತಾ ಇದ್ದಾಳೆ. ಅವ್ರ ಅತ್ತೆ ಬೈದ್ರು ಅವತ್ ನೋಡಿದ್ರೆ ಎಷ್ಟು ಗಳಗಳ ಅಂತ ಅಳ್ತಿದ್ಲು, ಇವತ್ ನೋಡಿದ್ರೆ ಹಿಂಗೆ ಬೈದ್ರು ನಗ್ತಾ ಇದ್ದಾಳಲ್ಲ. ಅವ್ರ ಅತ್ತೆನ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾಳೆ ಅಂತ ನನಗೊಂಥರ ಆಶ್ಚರ್ಯ ಆಗ್ತಿತ್ತು. ಸೀತನ ಏನಾಯ್ತಪ್ಪ ಅಂತಾನ ಈಗ ಅರ್ಥ ಆಯ್ತು ಬಿಡು. ಒಳ್ಳೆ ಕೆಲಸ ನಿಮ್ಮ ಅಮ್ಮಯ್ಯ ಸರಿಯಾಗಿ ಹೇಳ್ಕೊಟ್ಟೈತೆ. ಅದೇ ತರ ಇರು. ನಿಮ್ಮ ಅತ್ತೆನೂ ಒಳ್ಳೆಯವಳೇನೆ, ಆದ್ರೆ ಒಂದ್ ಸ್ವಲ್ಪ ಸಿಟ್ಟು ಏನ್ ಮಾಡೋದು, ನಿಮ್ಮ ಅತ್ತೆ ಬದಲಾಗೋವರೆಗೂ ಬಿಡ್ಬೇಡ. ಇದೇ ತರ ನಗ್ನಗ್ತಾನೆ ನಿಮ್ಮ ಅತ್ತೆನ ಬದಲಾಯಿಸ್ಬೇಕು ನೀನು. ಹಂಗ ಸರಿ ಆತ್ಕಂಡ್ ಲಕ್ಷ್ಮಕ್ಕಯ್ಯ, ನಾನು ಅದಕ್ಕೇನೆ ಏನು ಬೇಜಾರ್ ಮಾಡ್ಕೊಂಡಿಲ್ಲ. ಸರಿ ಕೂತ್ಕ, ಹತ್ತು ಕಾಸ್ಕ ಬರ್ತೀನಿ. 3 ಜನನು ಕುಡಿಯೋಣ. ನಮ್ಮ ಯಜಮಾನ್ರು ಹೋಗ್ಬೇಕಂತೆ ಕೆಲ್ಸಕ್ಕೆ. ಹೌದಾ? ಸರಿ ಸರಿ, ಕೆಲ್ಸಕ್ಕೆ ಹೋಗ್ಬೇಕಮ್ಮ. ಕೆಲ್ಸನೇ ದುಡಿಮೆನೆ ಮುಖ್ಯ. ಕಾಯಕವೇ ಕೈಲಾಸ ಅಂತ ದೊಡ್ಡವರೇ ಹೇಳಿದ್ದಾರೆ. ದುಡ್ಡಿದ್ರೇನೆ ಎಲ್ಲಾರು ಮರ್ಯಾದೆ. ನೀನು ನಿನ್ ಗಂಡನು ಸಂಪಾದನೆ ಮಾಡಿದ್ರೆ ನಿಮಗೆ ತುಂಬಾ ಮರ್ಯಾದೆ ಸಿಗುತ್ತೆ. ಈಗ ನೋಡು, ಸೂಜಿ ಗಂಡ ಇಬ್ರು, ಸೂಜಿ ಗಂಡ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾನೆ, ಸೂಜಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾಳೆ. ಅವ್ರಿಬ್ರಿಗೂ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಗೊತ್ತಾ ನಮ್ಮೂರಿನ ಜನ ಎಲ್ಲ. ಇಬ್ರು ಚೆನ್ನಾಗಿ ದುಡಿತಾರಪ್ಪ ಅಂತ ಎಲ್ಲ ಮಾತಾಡ್ತಾರೆ. ಕೂಲಿ ಹೋಗಿರೋ ಹೆಂಗಸರೆಲ್ಲನ ದೇವಮ್ಮನ ಮಗ ಸೊಸೆ ಇಬ್ರು ಚೆನ್ನಾಗಿ ದುಡಿತಾರಂತೆ ಅಂತ ಮಾತಾಡ್ತಾರೆ. ನೀನು ಹಂಗೆ ಇರ್ಬೇಕು. ಸರಿ ಆಯ್ತು. ನಮ್ಮ ಯಜಮಾನ್ರು ಅಲ್ಲಿರ್ತಾರೆ, ನಾನು ಇಲ್ಲಿ. ಹೆಂಗೆ ಇದು? ಏನು ಲಕ್ಷ್ಮಕ್ಕ, ಏನು ಹೇಳ್ತಾ ಇದ್ದಾಳೆ? ಅಲ್ಲ ಕಣ ರಾಘು, ನೀನ್ ಕೆಲ್ಸಕ್ಕೆ ಹೋಗಿ ಅಲ್ಲೇ ಇದ್ಬಿಡ್ತೀಯಾ? ಮತ್ತೆ ಊರಿಂದ ಬಸ್ ಇಲ್ವಲ್ಲ, ಟೈಮಿಗೆ ಸರಿಯಾಗಿ ಕೆಲ್ಸಕ್ಕೆ ಹೋಗೋಕ್ಕೆ ದಿನ ತಡವಾಗಿ ಹೋಗೋದು, ತಿರುಗಿ ಬರೋಕ್ಕೂ ಇದಿರಲ್ಲ. ಏನು ಮಾಡೋದು ಹೇಳು? ಅಯ್ಯೋ ಹಂಗ, ನೀನು ಒಂದು ಸ್ಕೂಟ್ರನ್ನ ಯಾತನ ತಗ. ಸ್ಕೂಟ್ರ್ ತಮ್ಮಕ್ಕೆ ದುಡ್ಡು ಬೇಕಲ್ಲ. ದುಡ್ಡು ನಿಮ್ಮ ಯಜಮಾನ್ರು ತೆಗಿಸ್ಕೊಳ್ಳೋ, ಇಸ್ಕೊಂಡು ಅವರಿಗೆ ಅಲ್ಲೇ ಸಂಬಳದಾಗೇನೆ ಸ್ವಲ್ಪ ಕೊಟ್ಟು ತಿಂಗಳನ ತೀರ್ಸುವಂತೆ. ಅವಾಗ ಆ ತಾಪತ್ರೇನೂ ಇರಲ್ಲ, ನಿನ್ನ ಹೆಂಡತಿಗೂ ಬೇಜಾರಾಗಲ್ಲ. ನೀನು ಆರಾಮಾಗಿ ಮನೆ ಊಟ ತಿನ್ಕೊಂಡು ಇಲ್ಲಿಂದಾನೆ ಓಡಾಡ್ಕೊಂಡು ಖುಷಿಯಾಗಿರ್ಬೋದು ಇಬ್ರು. ಅವಾಗ ನಿಮ್ಮ ಅಪ್ಪ ಅಮ್ಮಗೂ ಅವ್ರಿಗೂ ಸಂತೋಷ ಆಗುತ್ತೆ, ಮಗ ಹೆಂಗೋ ಇಲ್ಲೇ ಓಡಾಡ್ಕೊಂಡಿದ್ದಾನೆ ಅಂತಾನ. ಹೌದು ಕಣ್ರಿ, ನನ್ಗೂ ನೀವು ಹೋಗಿ ಅಲ್ಲೇ ಇರೋದು ಇಷ್ಟ ಇಲ್ಲ. ಇಲ್ಲಿಂದಾನೆ ಓಡಾಡ್ರಿ. ಲಕ್ಷ್ಮಕ್ಕ ಹೇಳ್ದಂಗೆ ನಿಮ್ಮ ಯಜಮಾನ್ರನ್ನ ಕೇಳ್ರಿ, ದುಡ್ಡು ಇಸ್ಕೊಂಡು ಸ್ಕೂಟರ್ ತಗೊಳ್ರಿ, ಇಲ್ಲಿಂದಾನೆ ಓಡಾಡಿರಂತೆ. ಹೌದಾ? ನನಗೂ ಅಲ್ಲೇ ಇರೋಕೆ ಇಷ್ಟ ಇಲ್ಲ. ಹೊಸ್ದಾಗಿ ಮದುವೆ ಆಗಿದ್ದೀನಿ, ಹೆಂಡ್ತಿನ ಬಿಟ್ಟಿರೋದು ಕಷ್ಟ ಆಗುತ್ತೆ. ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹೆಂಗೋ ಲಕ್ಷ್ಮಕ್ಕ ಒಳ್ಳೆ ಐಡಿಯಾನೇ ಕೊಡ್ತು. ಸರಿ, ನಾನು ಇವತ್ತು ಹೋಗ್ತೀನಲ್ಲ, ನಮ್ಮ ಯಜಮಾನ್ರನ್ನ ಕೇಳ್ತೀನಿ. ಏನಾರ ದುಡ್ಡು ಕೊಟ್ಟರೆ ಸ್ಕೂಟರ್ ತಗೊಂಡು ನಾಳೆನೋ ನಾಡಿದ್ದು ಬಂದುಬಿಡ್ತೀನಿ. ಹೌದಾ? ಸರಿ ಆಯ್ತು, ಕುತ್ಕೊಂಡಿರಿ, ನಾನು ಕಾಪಿ ಕಾಸ್ಕೊ ಬರ್ತೀನಿ. ಹೋಗು, ಬೇಗ ಕಾಸ್ಕೊಂಬ, ನಾನು ಹೋಗ್ಬೇಕು ಬೇಗ. ಹೆಂಗೋ ರಾಘು, ಮದುವೆ ಆಗಿದೆಯಾ? ನೀನು ನಿನ್ನ ಹೆಂಡ್ತಿನೋ ನಿಮ್ಮ ಅಪ್ಪನೋ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕಪ್ಪ. ನಾನು ನೀನು ಒಳ್ಳೆ ಹುಡುಗ ಅಂತ ಹೇಳಿ ನಿನ್ನ ಒಪ್ಪಿಸಿ ಮದುವೆ ಮಾಡಿದ್ದೀನಿ. ನಿಮ್ಮ ಅಪ್ಪಗೂ ಅಮ್ಮಗೂ ಒಳ್ಳೆ ಹೆಸರು ತರಬೇಕು. ನಿಮ್ಮ ಅಮ್ಮನ ಮನಸ್ಸಿಗೂ ನೋವು ಮಾಡಬೇಡ ಪಾಪ. ಅವಳು ಏನೇನೋ ಆಸೆ ಇಟ್ಕೊಂಡಿದ್ಲು, ಆದರೆ ಅದು ಯಾವುದು ನೆರವೇರಿಲ್ಲ ಅಂತ ಇವಾಗ ಬೇಜಾರು ಮಾಡ್ಕೊಂಡವಳೆ. ಅವಳು ಚೆನ್ನಾಗಿ ನೋಡ್ಕೋಬೇಕು, ನೀನು ನಿನ್ನ ಹೆಂಡ್ತಿನೂ ಚೆನ್ನಾಗಿ ನೋಡ್ಕೋಬೇಕು. ಆಯ್ತು ಕಣ್ ಲಕ್ಷ್ಮಕ್ಕಯ್ಯ, ಚೆನ್ನಾಗಿ ನೋಡ್ಕೊಂತೀನಿ ಹೇಳು. ಕೂಕ, ಕಾಪಿ ಕಾಸ್ಕೊ ಬರ್ತಾಳೆ, ಕುಡಿಯೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.